ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಮೊದಲ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಬನ್ನಿ ಇವತ್ತು ನಾನೊಂದು ವಿಶೇಷವಾದ ಟಗರು ಸಾಕಾಣಿಕೆ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಟಗರು ಸಾಕಾಣಿಕೆಯಲ್ಲಿ ತುಂಬ ಲಾಭ ಇದೆ. ನಾವು ಲಾಭವನ್ನು ಪಡೆಯಬೇಕಾದರೆ ಟಗರು ಸಾಕಾಣಿಕೆಯನ್ನು ಹೇಗೆ ಮಾಡಬೇಕು ಮತ್ತು ಯಾವ ರೀತಿ ಅವಕ್ಕೆ ಮೇವನ್ನು ಹಾಕಬೇಕು, ಯಾವಾಗ ಹಾಕಬೇಕು, ಹೀಗೆ ನಾನಾ ಥರದಂಥ ರೀತಿ ನಿಯಮಗಳನ್ನು ನಾವು ಅಳವಡಿಸಿಕೊಂಡಿದ್ದೆ ಆದಲ್ಲಿ ಟಗರು ಸಾಕಾಣಿಕೆಯಲ್ಲಿ ಉತ್ತಮ ಲಾಭವನ್ನು ಪಡಿಬೋದು ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಈ ರೈತರು ಎಷ್ಟು ಅಚ್ಚುಕಟ್ಟಾಗಿ ಟಗರು ಸಾಕಾಣಿಕೆಯನ್ನು ಮಾಡ್ತಾಯಿದ್ದಾರೆ. ನೀವು ಕೂಡ ಟಗರು ಸಾಕಾಣಿಕೆಯನ್ನು ಮಾಡಿ ಉತ್ತಮ ಲಾಭ ಗಳಿಸಬೇಕೆಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ನಾವು ಕೊಡುವಂಥ ಮಾಹಿತಿಯು ರೈತರಿಗೆ ಉಪಯುಕ್ತವಾಗಿರುತ್ತದೆಂದು ಭಾವಿಸುತ್ತೇನೆ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಿಮ್ಮಿಂದ ನಮಗೂ ಕೂಡ ಉತ್ತಮವಾದಂಥ ಸಂದೇಶವನ್ನು ಕೊಡಲಿಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತೀನಿ. ನೋಡಿ ಸ್ನೇಹಿತರೆ, ಈ ಟಗರು ಮರಿ ಇಲ್ಲಿಯ ಲೋಕಲ್ಲಾಗಿ ಅಮ್ಮಿನಗಿಡದಲ್ಲಿ ತಂದಿರುವಂಥ ಟಗರು ಇವರು ಮಾಡುವಂಥ ಒಂದು ಆಹಾರವಾಗಲಿ ಅಥವಾ ಈ ಸ್ವಚ್ಛತೆಯಾಗಲಿ ಹೇಗೆ ಮೇಂಟೆನೆನ್ಸನ್ನು ಇವರು ಅತಿ ಅಚ್ಚುಕಟ್ಟಾಗಿ ನೋಡಿಕೊಳ್ತಾರೆ. ನೋಡಿ ಸ್ನೇಹಿತರೆ, ಮನೆಯಿಂದ ನಾವು ಹಾಂ 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 ರೀ, ನಾವು ಮನೆಯಿಂದ ಸ್ವಲ್ಪ ಹೊಟ್ಟು ಅದು ಇತ್ತಂದ್ರೆ ನಮಗೆಲ್ಲ ಲಾಭ ಆಗುತ್ತೆ. ಹೊರಗಿಂದ ತಂದು ಮಿಸೋದಂದ್ರೆ ನಮ್ದು ಲಾಭ ಕಡಿಮೆ ಆಗುತ್ತೆ. ನಾವು ಟಗರು ಮರಿ ಬಂದಾಗ ಮಾರ್ಕೆಟ್ ಸಿಗೋಂಗಿಲ್ಲ ಅವತ್ತಿಗೆ. ಹಾಂ ಹಾಂ, ಇದು ಮಾರ್ಕೆಟ್ ಇಲ್ಲ, ಅಲ್ಲೇ ಒಯ್ತಾರೆ, ಇಲ್ಲಿಗೆ ಬರ್ತಾರೆ. ಎಲ್ಲಿಂದ ಬರ್ತಾರೆ? ಬೆಂಗಳೂರಿಂದ ಬರ್ತಾರೆ, ಇಲ್ಲೇ ಬಂದು ಒಯ್ತಾರೆ. ಅವ್ರಿಗೇನು ನೀವು ಒಂದು ಕೆ ಜಿ ಮ್ಯಾಗ ಕೊಡ್ತೀರಿ ಇದನ್ನು? ಹೇಳಿ, 1 kgಗೆ ಎಷ್ಟು ಅಂತ ಇದು ಮಾಡ್ತೀರಿ? 1 kg 380 ರೀ. ಒಂದು ಮರಿ ಅಂದಾಜು ಎಷ್ಟು ಕೆ ಜಿ ಬರ್ಬೋದು ರೀ? 50 kg ರೀ. ಒಂದು ಮರಿ 50 ಒಟ್ಟು ಕೆ ಜಿ ಮ್ಯಾಗ ಕೊಡೋದು. ಇದು ನಿಮಗೆ ಕೆ ಜಿ ಮ್ಯಾಗ ಕೊಡೋದ್ರಿಂದ ಲಾಭ ಆಗುತ್ತೆ, ಹಂಗೆ ಕೊಟ್ಟರೆ ಲಾಭ ಆಗುತ್ತೆ ರೀ? ಹಾಂ, ನಿಮ್ಗೆ ಒಂದು ಸಲ ಅದು ಕೆ ಜಿ ಮ್ಯಾಗ ಕೊಟ್ಟಿಂದ ಲಾಸ್ ಆಗಿದ್ದು ಏನು ಇದಿಲ್ಲ, ಒಟ್ಟೆಲ್ಲ ಲಾಸ್ ಆಗಿಲ್ಲ, ಲಾಭನ ಆಗೈತೆ. ಲಾಭ ಆಗತ್ತೆ ರೀ, ಕೆ ಜಿ ಮ್ಯಾಗ ಕೊಟ್ಟರೆ ಲಾಭ ಆಗುತ್ತೆ. ಒಟ್ಟು ಕೆ ಜಿ ಮ್ಯಾಗ ಕೊಟ್ಟರೆ ಲಾಭ ಐತೆ. 420 ರೂಪಾಯಿ ಕೆ ಜಿ ತನಕ ಒಂದು ಅದು ಎಷ್ಟು ಕೆ ಜಿ ಬಂತು ರೀ? ಅದು 50 kg ಬಂತು ರೀ. 420 ಕೊಟ್ಟಿದ್ದು 50 kg ಬಂತು. ಟೋಟಲ್ ನಾವು ಹೆಂಗೆ ಮೇಯಿಸ್ತೀವಿ, ಮೇಂಟೆನೆನ್ಸ್ ಮಾಡ್ತೀವಿ. ಇದ್ರಾಗ ಒಂದು ದಿವ್ಸಕ್ಕೆ ಎಷ್ಟು ತಾಸು ಕೆಲಸ ಮಾಡ್ತೀರಿ? ಹಾಂ, ಅಂದ್ರೆ ಮುಂಜಾನೆ ಟೈಮ್ ರೀ ಕಸ ಹೊಡಿತೀವಿ. ಹಾಂ ರೀ, ಕಸ ಹೊಡೆದು ಹಾಂ ರೀ, ಮತ್ತೆ 11ಕ್ಕೆ ಮತ್ತೆ ನೀರು ಕುಡಿಸ್ತೀವಿ. ನೀರು ಕುಡಿಸಿ ಹೊಟ್ಟು ಹಾಕ್ತೀವಿ. ಮತ್ತೆ ಹೊಳ್ಳಿ 2 ಗಂಟೆಗೆ ಹಾಂ ರೀ ಮತ್ತೆ ನೀರು ಕುಡಿಸೋದು. ಹಾಂ ರೀ, ಹೊಳ್ಳಿ ಶೇಂಗಾದ ಹೊಟ್ಟು ಹಾಕೋದು. ಮತ್ತೆ 6 ಗಂಟೆಗೆ ನೀರು ಕುಡಿಸೋದು. 9 ಗಂಟೆಗೆ ಈಗ ಇವೆಲ್ಲ ಸ್ವಚ್ಛ ತಿನ್ನೋ ಮಟ್ಟ ಇದು ಹೊಟ್ಟು ಹಾಕಂಗಿಲ್ಲ ರೀ ವಾಪಸ್? 2 ಗಂಟೆ ತನಕ ಏನು 2 ಗಂಟೆವರೆಗೂ ಇದನ್ನ ತಿನ್ನೋದ್ರಿ ಅವು. 2 ಗಂಟೆಗೆ ನೀರು ಕುಡಿಸಿ ಮತ್ತು ಶೇಂಗಾದ ಹೊಟ್ಟು. ಇದೆಲ್ಲ ಮಿಕ್ಸ್ ಐತೇನು ರೀ? ತೊಗರಿ ಹೊಟ್ಟು ಅಷ್ಟೇ ರೀ ಇದು? ಹಾಂ ರೀ, ಹಾಂ ಹಾಂ, ಮಿಕ್ಸ್ ಐತೆ ರೀ. ಈಗ ಒಟ್ಟು ಎಲ್ಲ ಸ್ವಚ್ಛ ತಿಂತಾವ್ರಿ? ಹ್ಞೂ ಹಾಂ ರೀ, ಹಾಂ ರೀ, ಹಾಂ ರೀ, ಹಾಂ ಹಾಂ.
ರಾಜನೊಬ್ಬನಿಗೆ ಯಾರೋ ಸ್ನೇಹಿತರು ಸುಂದರವಾದ 2 ಗಿಡುಗ ಪಕ್ಷಿಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು. ರಾಜ ಅದನ್ನು ಗಿಡುಗಗಳಿಗೆ ತರಬೇತಿ ನೀಡುವವನ ಹತ್ತಿರ ಕೊಟ್ಟು ಅವಕ್ಕೆ ತರಬೇತಿ ನೀಡಲು ಹೇಳಿದ. ಕೆಲವು ತಿಂಗಳುಗಳ ನಂತರ ಆ ತರಬೇತುದಾರ ಬಂದು ಹೇಳಿದ, ಮಹಾಸ್ವಾಮಿ, ಒಂದು ಹಕ್ಕಿ ಬಹಳ ಸುಂದರವಾಗಿ ರಾಜಗಾಂಭೀರ್ಯದಿಂದ ಮುಗಿಲೆತ್ತರಕ್ಕೆ ಹಾರಾಡುತ್ತದೆ. ಆದರೆ ಇನ್ನೊಂದು ಏನು ಮಾಡಿದರೂ ಮರದ ಕೊಂಬೆಯನ್ನು ಬಿಟ್ಟು ಕದಲುವುದಿಲ್ಲ ಎಂದು ಹೇಳುತ್ತಾನೆ. ನಾನು ಅದು ಹಾರಲು ನನ್ನ ಬುದ್ಧಿಯನ್ನೆಲ್ಲ ಉಪಯೋಗಿಸಿದ್ದೇನೆ, ಆದರೆ ಏನೂ ಪ್ರಯೋಜನವಾಗಲಿಲ್ಲ ಎಂಬುದಾಗಿ ತಿಳಿಸಿದ. ಏನೋ ಅನಾರೋಗ್ಯ ಇರಬೇಕೆಂದು ಭಾವಿಸಿದ ರಾಜ ವೈದ್ಯರು, ಚಿಕಿತ್ಸಕರನ್ನು ಕರೆಸಿ ಔಷಧೋಪಚಾರ ಮಾಡಿಸಿದ. ಆದರೂ ಗಿಡುಗ ಕೊಂಬೆಯನ್ನು ಬಿಟ್ಟು ಹಾರಲೇ ಇಲ್ಲ. ರಾಜನಿಗೆ ತುಂಬ ಬೇಸರವಾಯಿತು. ಕೊನೆಗೆ ನೈಸರ್ಗಿಕ ಜೀವನ ನಡೆಸುವವರಿಂದ ಇದಕ್ಕೆ ಪರಿಹಾರ ಸಿಗಬಹುದೆಂದು ಒಬ್ಬ ರೈತಾಪಿ ವ್ಯಕ್ತಿಯನ್ನು ಕರೆತಂದು ಇದರ ವಿಷಯವನ್ನು ತಿಳಿಸಿದ. ಮರುದಿನ ಅಂತಃಪುರದ ಕಿಟಕಿಯಿಂದ ನೋಡಿದಾಗ ಈ ಗಿಡುಗ ಗರಿಗೆದರಿ ಆಕಾಶದಲ್ಲಿ ಮುಕ್ತವಾಗಿ ಹಾರಾಡುವುದನ್ನು ಕಂಡು ರಾಜನಿಗೆ ಬಹಳ ಖುಷಿಯಾಯಿತು. ಅರೆ, ಆ ರೈತ ಏನು ಚಮತ್ಕಾರ ಮಾಡಿದ? ಆತನನ್ನು ಕರೆತನ್ನಿ ಎಂದು ಆದೇಶ ಮಾಡಿದ. ಏನು ಮಂತ್ರ ಮಾಡಿದೆ ಈ ಹಕ್ಕಿಗೆ ಹೇಳು ಎಂದು ರೈತನನ್ನು ಕೇಳಿದ. ಆಗ ರೈತ ಅತ್ಯಂತ ವಿನಯವಾಗಿ, ನಾನೇನು ಮಾಡಲಿಲ್ಲ ಮಹಾಸ್ವಾಮಿ, ಗಿಡುಗ ಕೂತಿದ್ದ ರಂಬೆಯನ್ನು ಕಡಿದು ಹಾಕಿದೆ ಅಷ್ಟೇ. ಗಿಡುಗ ತಾನಾಗಿಯೇ ಮೇಲೆ ಹಾರಿತು ಅಂದ. ಹೀಗೆ ನಾವೆಲ್ಲರೂ ಅಸಾಮಾನ್ಯ ಪ್ರತಿಭೆಯನ್ನು ಹೊತ್ತೇ ಹುಟ್ಟಿರುತ್ತೇವೆ, ಆದರೆ ಚಿರಪರಿಚಿತರನ್ನು ಹಿಡಿದು ಕೂತಲ್ಲೇ ಕೂತಿರುತ್ತೇವೆ. ಸ್ನೇಹಿತರೆ, ನಾವು ಕೂಡ ಹೀಗೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದರೆ ನಮಗೆ ಎಲ್ಲಿ ಇದರಲ್ಲಿ ಲಾಸ್ ಆಗುತ್ತೋ ನಮಗೆ ಭಯವನ್ನು ಹುಟ್ಟಿರುತ್ತೆ. ಹಾಗಾಗಿ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಮ್ಮಲ್ಲಿ ಭಯ ಬಹಳ ಇರುತ್ತೆ. ನಾವೆಲ್ಲಿ ಲಾಸ್ ಆಗ್ತೀವೋ, ನಾವು ಎಲ್ಲಿ ಎಲ್ಲ ಬಂಡವಾಳ ಲಾಸ್ ಆಗುತ್ತೆ ಅನ್ನುವಂಥ ಒಂದು ನಮ್ಮ ಭಯ ಇರುತ್ತೆ. ಆದ್ದರಿಂದ ಸ್ನೇಹಿತರೆ, ಎಲ್ಲರೂ ಭಯವನ್ನು ಬಿಟ್ಟು ನಿಮ್ಮ ಕೆಲಸದ ಕಡೆ ಕೇಂದ್ರೀಕರಿಸಿ ಮುನ್ನುಗ್ಗಿ ಭಯವನ್ನು ಜಯಿಸಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಟಗರು ಸಾಕಾಣಿಕೆಯಲ್ಲಿ ಎಲ್ಲರಿಗೂ ಉತ್ತಮ ಲಾಭವನ್ನು ಸಿಗಲಿ ಅಂತ ಹೇಳ್ತಾ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನನಗೆ ಒಂದು ಉತ್ತಮ ದಾರಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.